ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನೀವು ಶಿವಮೊಗ್ಗದಾಗಿದ್ದರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಹೌದು, ಬ್ಯಾಕ್ಗ್ರೌಂಡಲ್ಲಿರೋದು ತುಂಗಾ ನದಿ. ಇದು ಗೌರಿ ಹಬ್ಬದ ದಿನದ ವ್ಲಾಗು. ಸೊ ಗೌರಿ ಹಬ್ಬದ ದಿನ ಗೌರಿ ಪೂಜೆ ಮುಗಿಸ್ಕೊಂಡು ನಾನು ಮತ್ತು ನಮ್ಮಮ್ಮ ಇಬ್ಬರೂ ಭದ್ರಾವತಿಗೆ ಹೋಗ್ತಾ ಇದ್ವಿ. ಸೊ ಆವಾಗ ಕ್ಯಾಪ್ಚರ್ ಮಾಡಿದ್ದು ಈ ವಿಡಿಯೋನ. ನಾನು ಹಬ್ಬ ಆಗಿ 2 to 3 ಡೇಸ್ ಆದಮೇಲೆ ಅಪ್ಲೋಡ್ ಮಾಡೋದು. ಸೊ ನೀವು ಆಲ್ರೆಡಿ ಎಲ್ಲ ತಮ್ಲೈನಲ್ಲಿ ನೋಡಿರ್ತೀರಾ. ಅಂದ್ರೂ ಹೇಳ್ತೀನಿ, ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಈ ವರ್ಷ ನಾವು ಹಬ್ಬ ಅಷ್ಟೊಂದು ಜೋರಾಗಿ ಮಾಡಿಲ್ಲ ಅಂದರೂ ಈ ಗೌರಿ ಗಣೇಶ ಹಬ್ಬ ನಮಗೆ ಸ್ಪೆಷಲ್ಲೇ. ಯಾಕಂದರೆ ನಾನು ಯೂಟ್ಯೂಬ್ ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಬಂದಿರೋ ಫಸ್ಟ್ ಹಬ್ಬ ಇದು ನಾನು ಹೇಳಲೇಬೇಕು. ನನಗೆ ಯೂಟ್ಯೂಬ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ತುಂಬಾ ಒಳ್ಳೆ ಸಪೋರ್ಟ್ ಬರ್ತಾ ಇದೆ. ಹಾಗೆಯೇ ವೀಡಿಯೋಸ್ಗೆಲ್ಲ ಒಂದೊಳ್ಳೆ ವ್ಯೂಸ್ ಬರ್ತಾ ಇದೆ. ಇಷ್ಟೊಂದೆಲ್ಲ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ವೀಡಿಯೋಸ್ನ ಶೇರ್ ಮಾಡ್ತಾ ಇರೋ ಎಲ್ರಿಗೂ ಥ್ಯಾಂಕ್ ಯು. ಹೀಗೇ ಯಾವಾಗಲೂ ನಿಮ್ಮ ಸಪೋರ್ಟ್ ಇರಲಿ. ನಿನ್ನೆ ನಾನು ಭದ್ರಾವತಿಗೆ ಬಂದಮೇಲೆ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಸೊ ಆ ವ್ಲಾಗ್ನ ಮತ್ತೆ ಇಲ್ಲಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇವತ್ತು ಗಣಪತಿ ಹಬ್ಬ. ಹಾಗೆಯೇ ಇಲ್ಲಿ ಇವತ್ತು ನಾಗರಿಗೆ ತೆನೆ ಏರಿತಾರೆ, ಅಂದರೆ ಹಾಲು ಹಾಕ್ತಾರೆ. ಸೊ ಅದನ್ನು ಕೂಡ ರೆಕಾರ್ಡ್ ಮಾಡ್ತಾ ಇದ್ದೀನಿ. ನಾಗರಕಲ್ಲು ಸುಬ್ರಹ್ಮಣ್ಯ ಸ್ವಾಮಿ ನಮ್ಮ ತೋಟದಲ್ಲೇ ಇರೋದು. ಸೊ ಇವಾಗ ಪೂಜೆ ಮುಗಿಸಿದ್ದೀವಿ. ಇದಾದಮೇಲೆ ಗಣಪತಿ ಪೂಜೆಗೆ ಹೋಗಬೇಕು. ಸೊ ಅದು ಸಂಜೆ ಹೋಗೋಣ ಅಂತ. ಹೇಗೂ ಊರಿಗೆ ಬಂದಿದ್ದೀನಲ್ವ, ನಮ್ಮ ತೋಟದಲ್ಲಿ ಏನೇನಿದೆ ಅಂತ ಎಲ್ಲ ತೋರಿಸ್ತೀನಿ ಬನ್ನಿ. ಐನೋ ಎಲ್ಲರೂ ಹೋಮ್ ಟೂರ್ ಮಾಡ್ತಾರೆ. ಹೋಮ್ ಟೂರ್ ವೆರಿ ಕಾಮನ್. ತೋಟದ ಟೂರ್ ನೀವೆಲ್ಲೂ ನೋಡಿರಲ್ಲ ಜಾಸ್ತಿ. ಸೊ ಬನ್ನಿ ತೋರಿಸ್ತೀನಿ ಹೇಗಿದೆ ಅಂತ. ಇದನ್ನು ಬೆಟ್ಟದ ನೆಲ್ಲಿಕಾಯಿ ಅಂತ ಹೇಳ್ತೀವಿ, ಆಮ್ಲ ಅಂತಲೂ ಅಂತಾರೆ. ಹಾಗೆ ಹಸುಗಳನ್ನೆಲ್ಲ ಮೇಯಕ್ಕೆ ಬಿಟ್ಟಿದ್ರು, ಅದನ್ನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ನಮ್ಮ ಹತ್ರ ಒಂದು 5 ರಿಂದ 6 ಹಸು ಇದೆ. ಅದರೊಳಗೆ ರೀಸೆಂಟಾಗಿ 2 to 3 ಕರುಗಳಿದೆ. ಸೊ ಇಲ್ಲಿ ಚಿಕ್ಕ ಚಿಕ್ಕದೆಲ್ಲ ಕಾಣ್ತಾ ಇದೆಯಲ್ಲ, ಇದೆಲ್ಲ ಕರು. ಅದಕ್ಕೆ ಕೆಲವೊಂದಕ್ಕೆ 3 months, 6 months, 1 year ಆ ಥರ ಅಷ್ಟೇ ಆಗಿರೋದು. ಸೊ ಇದಿದೆಯಲ್ಲ, ಇದು ಸ್ವಲ್ಪ ಮೀಡಿಯಮ್ ಏಜು, 2 years. ಅದ್ರ ಅಮ್ಮನ ತೋರಿಸ್ತೀನಿ. ಅದು ಆರೆಂಜ್ ಕಲರ್ ಈಗ ಕಾಣ್ತಾ ಇದೆಯಲ್ಲ, ಸೊ ಇದು ಅದ್ರ ಅಮ್ಮ. ಸೊ ಇದರಿಂದನೇ ಮುಂಚೆ 2 ಹಸು ಇತ್ತು, ಅದು ಇವಾಗ 5 ಹಸು ಆಗಿದೆ. ಇಲ್ಲಿ ಬಾವಿ ಇದೆ ನೋಡ್ಬೋದು. ಸೊ ಈ ಬಾವಿ ಇದೆ, ನಾವು ನೀರು ಕುಡಿಯೋದು ಕೂಡ, ಬಳಸೋಕ್ಕೂ ಇದೆ, ಯೂಸ್ ಮಾಡೋದು. ಇಲ್ಲಿ ಆ್ಯಕ್ಚುಲಿ ನಮ್ಮದೆಲ್ಲ ಸೇರಿ 4 ಮನೆ ಇದೆ, ಅಂದರೆ ಎಲ್ಲ ಅಣ್ಣ ತಮ್ಮಂದರು ಆ ಥರ. ಸೊ ಆ 4 ಮನೆಗೂ ಇದೇ ನೀರನ್ನೇ ಬಳಸೋದು. ಬಟ್ ತೋಟಕ್ಕೆ ಇದೇನು ಯೂಸ್ ಮಾಡಲ್ಲ ನಾವು. ಸೊ ನಾವು ಮನೆ ಕಡೆಯಿಂದ, ಅಂದರೆ ಈಗ ಬಾವಿ ತೋರಿಸಿದ್ನಲ್ಲ ಆ ಕಡೆಯಿಂದ ಬರಬೇಕಾದ್ರೆ ಇದು ಎಂಟ್ರೆನ್ಸು. ಸೊ ಇಲ್ಲಿ ಹಾಗೇ ಕುತ್ಕೊಳಕ್ಕೆಲ್ಲ ಮಾಡಿದ್ದೀವಿ. ನಮ್ಮದಿದು ಫುಲ್ ಅಡಿಕೆ ತೋಟ ಬರುತ್ತೆ. ಸೊ ಇಲ್ಲಿ ನೋಡ್ಬೋದು, ತುಳಸಿ ಗಿಡ ಇದೆ, ಚಿಕ್ಕದ ಪಪಾಯ ಗಿಡ ಇದೆ. ಸೊ ಮೇಯ್ನ್ಲಿ ಅಡಿಕೆ ಬೆಳೆ. ಹಾಗೆಯೇ ಮಧ್ಯದಲ್ಲಿ ಒಂದೊಂದು ತೆಂಗಿನಕಾಯಿ ಮರನೂ ಹಾಕಿದ್ದಾರೆ. ಇದು ಕರ್ಬೇವಿನ ಸೊಪ್ಪು, ನಿಮಗೆಲ್ಲ ಗೊತ್ತೇ ಇರುತ್ತೆ, ಅದ್ರ ಗಿಡ. ಕೆಲವೊಂದು ಚಿಕ್ಕ ಚಿಕ್ಕ ಗಿಡನೂ ಇದೆ. ಇಲ್ಲಿ ಒಂದು ಬಳ್ಳಿ ಇದೆ ನೋಡಿ, ಅದು ನವಿಲು ಕೂಗ್ತಾ ಇರೋದು ಸೌಂಡು. ಸೊ ಇದು ಕುಷ್ಮಂಡು ಅಂತಾರೆ, ಕುಂಬಳಕಾಯಿ ಅಂತ ಹೇಳ್ತಾರೆ. ಈಗ ನೀವು ದಸರಾ ಟೈಮಲ್ಲೆಲ್ಲ ವೆಹಿಕಲ್ ಪೂಜೆ ಎಲ್ಲ ಮಾಡಿದಾಗ ಹೊಡಿತೀವಲ್ಲ, ಅದು ಇದು. ಮುಂದೆ ತೋರಿಸ್ತೀನಿ. ಇಲ್ಲಿ ಹಾಗೇ ಸ್ವಲ್ಪ ಬಾಳೆಕಾಯಿ ಗಿಡ ಎಲ್ಲ ಹಾಕಿದ್ದಾರೆ, ಹಂಗೆ ಮಿಡಲ್ಗೆ. ಜಾಸ್ತಿ ಇಲ್ಲ, ಐ ಥಿಂಕ್ ಒಂದು 10-20 ಗಿಡ ಹಾಕಿರ್ಬೇಕಷ್ಟೆ. ಇಲ್ಲಿ ಮುಂಚೆ ಒಂದು ದೊಡ್ಡ ಮಾವಿನಕಾಯಿ ಮರ ಇತ್ತು. ಸೊ ಇವಾಗ ಅಡಿಕೆ ಮರಕ್ಕೆಲ್ಲ ಹಾಳಾಗುತ್ತೆ ಅಂದ್ಬಿಟ್ಟು, ನೆರಳಾಗುತ್ತೆ ಅಂತ ಕಟ್ ಮಾಡಿಬಿಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ಬೋದು, ನಾವು ಅಡಿಕೆ ಸಸಿ ಬೆಳೆಸಿದ್ದೀವಿ. ಇದನ್ನು ನಾವು ಸೇಲ್ ಕೂಡ ಮಾಡ್ತೀವಿ. ಸೊ ನಿಮ್ಗೆ ಯಾರಿಗಾರು ಅಡಿಕೆ ಸಸಿ ಬೇಕಂದರೆ
ಯು ಕ್ಯಾನ್ ಜಸ್ಟ್ ಕಮೆಂಟ್ ಆರ್ ನಾನು ನಿಮಗೆ ನಂಬರ್ ಕಮೆಂಟಲ್ಲಿ ನಿಮಗೆ ಪಿನ್ ಮಾಡ್ತೀನಿ. ಸೊ ಇಷ್ಟೊಂದು ಅಡಿಕೆ ಗಿಡ ಇದೆ. ಮುಂಚೆನೇ ಆರ್ಡ್ರ್ ಕೊಟ್ಟರು ಬೆಳೆಸ್ಕೊಡ್ತೀವಿ. ಬೆಳೆಸಿರೋದು ಇದೆ ಆಲ್ರೆಡಿ. ನೀವು ಇಲ್ಲೇ ಬಂದುಬಿಟ್ಟು ಪರ್ಚೇಸ್ ಮಾಡ್ಬೋದು. ಇನ್ನೂ ಸ್ವಲ್ಪ ಅಡಿಕೆ ಗಿಡ ಇದೆಲ್ಲ ಸ್ವಲ್ಪ ಇನ್ನೊಂದು ಸ್ವಲ್ಪ ಗ್ರೋ ಆಗಿದೆ. ಸೊ ಈ ಲೈನ್ ಫುಲ್ ಇತ್ತು, ಈ ಲೈನೆಲ್ಲ ಫುಲ್ ಇತ್ತು. ಆಲ್ರೆಡಿ ಎಲ್ಲ ಖರ್ಚಾಗಿದೆ, ತೊಗೊಂಡೋಗಿದ್ದಾರೆ. ಇಲ್ಲೇ ನವಿಲು ಕೂಗ್ತಿತ್ತು ಅಂತ ಬಂದೆ ನಾನು, ಬಟ್ ಏನೂ ಕಾಣಿಸ್ತಾ ಇಲ್ಲ ನನಗೆ. ಮೇ ಬಿ ತುಂಬ ದೂರದಲ್ಲಿದೆ ಅನಿಸುತ್ತೆ. ಯೂಶ್ವಲಿ ಕಾಣಿಸಲ್ಲ, ಬೆಳಗಿನ ಜಾವ ಬಂದರೆ ಮಾತ್ರ ಅಲ್ಲೊಂದು ಇಲ್ಲೊಂದು ಇರುತ್ತೆ. ಅದು ಮನುಷ್ರಿಗೆ ನೋಡಿದ್ರೆ ಓಡೋಗ್ಬಿಡುತ್ತೆ. ಎಲ್ಲೂ ಕಾಣಿಸ್ತಿಲ್ಲ. ಇಲ್ಲಿರೋ ಅಡಿಕೆ ಮರ ಎಲ್ಲ ಆಲ್ಮೋಸ್ಟ್ 20 ಇಯರ್ಸ್ ಇರ್ಬೋದು. 25 ಇಯರ್ಸ್ದು ಇರುತ್ತೆ ಕೆಲವೊಂದು. ಯಾಕಂದರೆ ನಾನಂತೂ ಚಿಕ್ಕವಳಿಂದ ನೋಡ್ತಾ ಇದ್ದೀನಿ. ಎಲ್ಲೆಲ್ಲ ಹಾಗೇ ತರಕಾರಿ ಹಾಕ್ಕೊಂಡಿದ್ದಾರೆ. ಸಣ್ಣ ಸಣ್ಣದು ಮುಳ್ಗಾಯಿ ಎಲ್ಲ ಬಿಟ್ಟಿದೆ, ನೋಡ್ಬೋದು. ಆಲ್ರೆಡಿ ಕಿತ್ತಿದ್ದೀವಿ, ಹಬ್ಬ ಇತ್ತಲ್ಲ, ಇದನ್ನೇ ಕಿತ್ತು ಪಲ್ಯ ಮಾಡಿದ್ವಿ. ಸೊ ಸ್ವಲ್ಪ ತರಕಾರಿ ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಹಾಕ್ಕೊಂಡಿದ್ದಾರೆ, ಜಾಸ್ತಿ ಏನು ಹಾಕಿಲ್ಲ. ಇದೆಲ್ಲ ಅಡಿಕೆ ಗಿಡ ಇನ್ನೂ ಚಿಕ್ಕಗೆ ಬರ್ತಾ ಇದೆ, ನೋಡ್ಬೋದು. ಇಲ್ಲೂ ಒಂದು ದೊಡ್ಡ ಮಾವಿನಕಾಯಿ ಮರ ಇದೆ. ಇದು ಒಂದಿದೆ, ಮತ್ತು ಅಲ್ಲಿ ಕಾಣ್ತಾ ಇದೆಯಲ್ಲ ಅದು ಕೂಡ, ಅದು ಸ್ವೀಟ್ ಹಣ್ಣು ಬಿಡುತ್ತೆ. ಆಮೇಲೆ ಅಲ್ಲಿ ಒಂದು ಕಾಣಿದೆಯಲ್ಲ, ಸೊ ಇದು ತೋತಾಪುರಿ. ಯಾರಾದರೂ ಹೊಸದಾಗಿ ತೋಟ ಮಾಡಬೇಕಂತಿದ್ರೆ, ಅಡಿಕೆ ಗಿಡ ಬೇಕು ತೊಗೋಬೇಕು ಅಂತ ನೀವು ಥಿಂಕ್ ಮಾಡ್ತಾ ಇದ್ದರೆ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೀನಿ. ಹಾಗೆ ಸಂಜೆ ನಾವು ಹೊರಟಿ ಅಲ್ಲೇ ಊರಲ್ಲೇ ಗಣಪತಿ ಇಟ್ಟಿದ್ರು. ಸೊ ಗಣಪತಿ ಪೂಜೆ ಮಾಡಿಸ್ಕೊಂಬರೋಣ ಅಂತ ಹೋಗಿದ್ವಿ. ನೋಡ್ಬೋದು ಎಷ್ಟು ಚೆನ್ನಾಗೆಲ್ಲ ಡೆಕೋರೇಷನ್ ಮಾಡಿ ಇಟ್ಟಿದ್ದಾರೆ. ಇಲ್ಲಿ ಗಣಪತಿ ನೋಡಿಕೊಂಡು ಮತ್ತು ಇನ್ನೊಂದು ಕಡೆ ಕೂಡ ಹೋಗಿದ್ವಿ ಗಣಪತಿ ನೋಡೋಕ್ಕೆ. ಸೊ ಇಲ್ಲಿಗೆ ಈ ವ್ಲಾಗ್ನ ನಾನು ಮುಗಿಸ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಸೊ ಹೀಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ಅಂತ ಕೇಳ್ತಾ, ಸೊ ಎಲ್ಲರೂ ಖುಷಿಯಾಗಿರಿ. ಗಣಪತಿ ಎಲ್ರಿಗೂ ಒಳ್ಳೇದು ಮಾಡಲಿ. ನೆಕ್ಸ್ಟ್ ವೀಡಿಯೋ ಜೊತೆ ಮತ್ತೆ ಬೇಗ ಸಿಗೋಣ. ಬಾಯ್ ಬಾಯ್.